ಆದರೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ರಲ್ಲಿ ನಮ್ಗೆ ಯಾರಿಗೂ ಕೂಡ ಖುಷಿ ಇಲ್ಲ. ಅಲೆಮಾರಿಗಳಿಗೆ 1% ಪ್ರತ್ಯೇಕವಾಗಿ ಅವರಿಗೆ ನೀಡಿದಾಗ ನಾವು ಈ ಒಂದು ಹೋರಾಟದ ಪ್ರತಿಫಲವಾಗಿ ನಾವು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಅಲೆಮಾರಿಗಳಿಗೆ ಅನ್ಯಾಯ ಆಗಿರೋದ್ರಿಂದ ನಮಗೆ ತೃಪ್ತಿ ಇಲ್ಲ. ತೀರ ಹಿಂದುಳಿದಿರ್ತಕ್ಕಂಥ ಅಲೆಮಾರಿಗಳಿಗೇನು ಅನ್ಯಾಯ ಮಾಡಿದಾರಲ್ಲ ಅದನ್ನು ನಮ್ಮ ಖಂಡನೆ ಐತೆ. ಅದಕ್ಕೆ ತೀರ ಹಿಂದುಳಿದಿರ್ತಕ್ಕಂಥ ಅಲೆಮಾರಿಗಳಿಗೇನು ಅನ್ಯಾಯ ಮಾಡಿದಾರಲ್ಲ ಅದನ್ನು ನಮ್ಮ ಖಂಡನೆ ಐತೆ. ಅದಕ್ಕೆ ಯಾಕೆಂತಂದರೆ ಅಲೆಮಾರಿಗಳನ್ನು ತೊಂದರೆ ಕೊಟ್ಟರು, ಅಲೆಮಾರಿಗಳನ್ನ ದೂರ ಇಟ್ಟರು, ಅಲೆಮಾರಿಗಳ ಹಕ್ಕನ್ನು ಕಿತ್ಕೊಂಡ್ರು. ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಲಾಠಿ ಏಟನ್ನು ತಿಂದಿದ್ದೀವಿ. ಅದು ಒಂದು ದೊಡ್ಡ ಚರಿತ್ರೆ ಇದೆ ನಮ್ಮ ಸಮುದಾಯದಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ಅಲೆಮಾರಿಗಳಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರ ಜೊತೆ ನಾವು ಇದ್ದೀವಿ. ಇಡೀ ಮಾದಿಗ ಸಮುದಾಯ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳು ಮತ್ತು ಅದರ ಜೊತೆಗೆ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳು ಇವತ್ತು ಅಲೆಮಾರಿ ಜೊತೆಗೆ ನಾವು ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. 32 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಿದ್ರು ಒಳ ಮೀಸಲಾತಿ ಬಗ್ಗೆ. ಹೌದು, ಜಯಸಿಕ್ಕ ಕಾಣ್ತಾ ಇದ್ವಾ? ನಾವು ಹೇಳ್ತಾ ಇದ್ದೀವಲ್ಲ, ನಮಗೆ 6%, 4 ಆಯೋಗಗಳು ವರದಿ ಕೊಟ್ಟರು ಕೂಡ 6% ನಮಗೆ ಕೊಟ್ಟಿದ್ದು, ಅವರು ನಿಗದಿಪಡಿಸಿದ್ರು ಕೂಡ 6%. ಆದರೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ರಲ್ಲಿ ನಮ್ಗೆ ಯಾರಿಗೂ ಕೂಡ ಖುಷಿ ಇಲ್ಲ, ಯಾರಿಗೂ ಕೂಡ ಸಮಾಧಾನ ಇಲ್ಲ. ಅಲೆಮಾರಿಗಳಿಗೆ 1% ಪ್ರತ್ಯೇಕವಾಗಿ ಅವರಿಗೆ ನೀಡಿದಾಗ ನಾವು ಈ ಒಂದು ಹೋರಾಟದ ಪ್ರತಿಫಲವಾಗಿ ನಾವು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಹಾಗಾಗಿ ನಮ್ಗೆ ಯಾರಿಗೂ ಸಂತೋಷ ಇಲ್ಲದಿರೋದ್ರಿಂದ ನಾವು ಯಾವ ವಿಜಯೋತ್ಸವ ಮಾಡಿಲ್ಲ. ಇವತ್ತು ನಾವು ಮತ್ತೊಂದು ಸಾರಿ ಇಲ್ಲಿ ಪುನಃ ಹೋರಾಟಕ್ಕೆ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ನಾವು ತಯಾರಾಗಿ ಇಲ್ಲಿಗೆ ಬಂದಿದ್ದೀವಿ. ನಾವೆಲ್ಲರೂ ಬಿಜೆಪಿ ಅದಕ್ಕೆ ಅವಾಗ ಆ ಟೈಮಲ್ಲಿ 5% ಅನ್ನು ಮೀಸಲಾತಿ ಮಾಡಿತ್ತು. ಈ ಸಿದ್ದರಾಮಯ್ಯ ಅವರು 6% ಮಾಡ್ತಾರೆ. ಇದಕ್ಕೆ ನಿಮ್ಗೆ ಅಸಮಾಧಾನ ಇದೆ? ಯಾರಿಗೆ ಮಾಡಿತ್ತು 6%? ಒಳ ಮೀಸಲಾತಿ ಬಗ್ಗೆ ಬಿಜೆಪಿ ಅವರು 5% ಯಾರಿಗೆ? ಅದೇ ಎರಡಿಗೆ ಬಲಗೈಗೆ 5 ಮಾಡಿತ್ತು, ಎಡಗೈಗೆ 6% ಮಾಡಿತ್ತು. ಬಿಜೆಪಿ ಕೂಡ 6, ಕಾಂತರಾಜ್ ಅವ್ರದ್ದು ಕೂಡ 6, ನಾಗಮೋಹನ್ ದಾಸ್ ಅವ್ರದ್ದು 6, ಮತ್ತು ಯಾರು ಸದಾಶಿವ ಅವ್ರದ್ದು ಕೂಡ 6. ಎಲ್ಲ ಆಯೋಗಗಳು ಮಾದಿಗರು ಬಹುಸಂಖ್ಯಾತರು ಅವ್ರ ಹಿಂದುಳಿದುವಿಕೆಯನ್ನು ಗುರುತಿಸಿ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ಕೊಂಡು 6% ಕೊಡಬೇಕಂತ ನಮಗೆ ನಿಗದಿಪಡಿಸಿರ್ತಕ್ಕಂಥ 4 ಆಯೋಗಗಳು ಕೂಡ 6% ನಿಗದಿ ಮಾಡಿದ್ದಾವೆ. ನಾವು ಹೇಳ್ತಾ ಇದ್ದೀವಲ್ಲ, ಈಗಲೂ ಕೂಡ ನಮ್ಗೆ 6% ಕೊಟ್ಟಿದ್ದಾರೆ. ಆದರೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿರೋದ್ರಿಂದ ನಮಗೆ ತೃಪ್ತಿ ಇಲ್ಲ. ಅವರಿಗೆ ಪ್ರತ್ಯೇಕವಾಗಿ 1% ಕೊಡಬೇಕು. ಅವ್ರಿಗೆ ಕೊಟ್ಟ ಮೇಲೆ ನಾವು ಇದನ್ನು ವಿಜಯೋತ್ಸವವಾಗಿ ನಾವು ಆಚರಣೆ ಮಾಡ್ತೀವಿ. ಅಲ್ಲಿವರೆಗೆ ನಮ್ಗೆ ಯಾರಿಗೂ ಕೂಡ ಹೋರಾಟಗಾರರಿಗೆ ಸಮಾಧಾನ ಇಲ್ಲ. ಬಿಜೆಪಿ ಪಕ್ಷದಲ್ಲಿ ಕೆಲವರು ದಲಿತ ನಾಯಕರು ಇದ್ದಾರೆ. ಇದು ಯಾಕೆ ಅವರು ವಿರೋಧ ಮಾಡ್ತಿದ್ದಾರೆ? ಬಿಜೆಪಿ ಕಡೆಯಿಂದ ಪಕ್ಷಕ್ಕೆ ಪರವಾಗಿ ವಿರೋಧ ಮಾಡ್ತಿದ್ರು. ಇದಕ್ಕೆ ಏನು? ಅದು ಪಕ್ಷ, ಅವರು ಕಾಂಗ್ರೆಸ್ಸು BJP ನಮಗೆ ಬೇಕಿಲ್ಲ. ನಾವು ಹೋರಾಟಗಾರರು, ನಾವು ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಮುದಾಯಗಳದು ನಮ್ಮದೇ ಒಂದು ಪಕ್ಷ. BJP ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಕ್ಕಂಥ, ಕಾಂಗ್ರೆಸ್ BJP ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಲ್ಲ ಸಮುದಾಯಗಳಿಗೆ ಇದಾವೆ. ಅದು ಅವ್ರವ್ರ ಪಕ್ಷಕ್ಕೆ ಬಿಟ್ಟು ವಿಚಾರ. ನಾವು ಹೋರಾಟಗಾರರು, ನಮ್ಮ ಹೋರಾಟಕ್ಕೆ ಯಾವ ರೀತಿಯಿಂದ ನಮಗೆ ಹಕ್ಕು ಸಿಗಬೇಕು ಆ ಹಕ್ಕಿಗೆ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಹೋರಾಟದಿಂದ ಇವತ್ತು ಒಳ ಮೀಸಲಾತಿ ಆಗಿದೆ ಹೊರತು ಯಾವುದೇ ರಾಜಕಾರಣಿಯಿಂದಲ್ಲ, ಯಾವುದೇ BJP ರಾಜಕಾರಣಿಯಿಂದಲ್ಲ, ಯಾವುದೇ ಕಾಂಗ್ರೆಸ್ ರಾಜಕಾರಣಿಯಿಂದಲ್ಲ. ಹೋರಾಟಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಲಿ ನಮಗೇನು ಸಿಗಬೇಕಾಗಿತ್ತು 6, 5, 4, 1, 1 ಅದನ್ನು ಯಥಾವತ್ತಾಗಿ ಜಾರಿ ಮಾಡ್ಬೇಕಂತಕ್ಕಂಥದ್ದೇ ನಮ್ಮ ಒತ್ತಾಯ. ಅದನ್ನು ಬಿಟ್ಟು 5 ಗುಂಪುಗಳು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯಲ್ಲಿ 3 ಗುಂಪುಗಳನ್ನು ಮಾಡಿ ಅದರಲ್ಲಿ ಪ್ರಮುಖವಾಗಿ ತೀರ ಹಿಂದುಳಿದಿರ್ತಕ್ಕಂಥ ಅಲೆಮಾರಿಗಳಿಗೇನು ಅನ್ಯಾಯ ಮಾಡಿದಾರಲ್ಲ ಅದನ್ನು ನಮ್ಮ ಖಂಡನೆ ಐತೆ. ಅದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಭೆ ಮಾಡ್ತಾರೆ. ಲಿಂಗಾಯತರಿಗೆ ಈ ಥರ ಅಸಮಾಧಾನ ಆಗಿದೆ, ಈ ಒಳ ಮೀಸಲಾತಿ ಅನ್ನೋದು ಯಾವ ಥರ ಅನ್ಯಾಯ ಆಗಿದೆ ಅಂತ. ಅವ್ರಿಗೆ ಕೂಡ ಒಳ ಮೀಸಲಾತಿ ಬೇಕಿದ್ರೆ ಅವರು ಕೂಡ ಹೋರಾಟ ಮಾಡಿ ಅವ್ರ ಹಕ್ಕನ್ನು ಪಡ್ಕೊಳ್ಳಿ. ನಮಗೆ ಅನ್ಯಾಯ ಆಗಿದೆ. ಒಳ ಮೀಸಲಾತಿ ಬೇಕನ್ನೋದಕ್ಕೆ 15% ಏನು SCಗಳಿಗೆ ಮೀಸಲಾತಿ ಕೊಟ್ಟಿದ್ರು. ಸುಮಾರು 78 ವರ್ಷಗಳಿಂದ ನಿರಂತರವಾಗಿ ತುಳಿತುಕೊಳ್ಳಗಾಗಿ ಅಲ್ಲಿರ್ತಕ್ಕಂಥ ಹಕ್ಕುಗಳನ್ನು ನಾವು ಇನ್ನೊಂದು ಕಮ್ಯುನಿಟಿ ಜೊತೆಗೆ ಕಾಂಪಿಟೇಷನ್ ಮಾಡಿದೆ. ನಾವು ತೀರಾ ಹಿಂದುಳಿದಿರೋದ್ರಿಂದ ಸುಮಾರು 30-35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭ ಮಾಡಿದಾಗ 35 ವರ್ಷಗಳು ನಿರಂತರವಾಗಿ ಹೋರಾಟ ಮಾಡಿದಾಗ ಈ ಸರ್ಕಾರಗಳಿಗಾಗಿರಲಿ, ಇನ್ನು ಇತರೆ ಬೇರೆ ಬೇರೆ ಜನಾಂಗಕ್ಕಾಗಲಿ ಅದನ್ನು ಕಣ್ಣು ತೆರೆಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ 30 ವರ್ಷ ಆಗಿದೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಬರೀ SCಗಳಿಗೆ ಅಷ್ಟೇ ಒಳ ಮೀಸಲಾತಿ ಅಲ್ಲ, ಯಾವ್ಯಾವ ಗುಂಪುಗಳು ಎಷ್ಟೆಷ್ಟು ಬೇರೆ ಬೇರೆ ಅದರಲ್ಲಿ ಕೂಡ ಸಮುದಾಯಗಳಲ್ಲಿ ಕೂಡ ಇದ್ದಾವೆ. ಹಿಂದುಳಿದ ವರ್ಗದಲ್ಲಿ ಕೂಡ ಸಾಕಷ್ಟು ಗುಂಪುಗಳಿದ್ದಾವೆ. ಅಲ್ಲಿ ಕೂಡ ಬಲಿಷ್ಠರು ಹಕ್ಕುಗಳನ್ನು ಪಡ್ಕೊಂತಾರೆ, ಬಲಹೀನರು ದುರ್ಬಲರಾಗಿ ಹೋಗ್ತಾರೆ. ಈ ರೀತಿಯಾಗಿ ಲಿಂಗಾಯತರಲ್ಲಿರ್ಬೋದು, ಒಕ್ಕಲಿಗರಲ್ಲಿರ್ಬೋದು, ಮುಸಲ್ಮಾನರಲ್ಲಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ಕಮ್ಯುನಿಟಿಗಳಲ್ಲಿ ಇರ್ತಕ್ಕಂಥದ್ದೇ ಎಲ್ಲ ಕಡೆಗೆ. ಆದರೆ ಅವರು ಕೂಡ ಮೇಲೆ ಬರ್ಬೇಕಂದಾಗ ಸಮಾನವಾಗಿರ್ತಕ್ಕಂಥ ಹಕ್ಕುಗಳನ್ನು, ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಎಲ್ಲ ಸಮುದಾಯಗಳಿಗೆ ಹಂಚ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಅವರು ಪ್ರತ್ಯೇಕವಾಗಿ ಸಭೆ ಮಾಡಿರ್ಬೋದು ಲಿಂಗಾಯತರು, ಅದು ಅವ್ರ ಹಕ್ಕದು, ಅವ್ರು ಕೇಳಿ, ಅವ್ರು ಪಡ್ಕೊಳ್ಳಿ. ಆದರೆ ನಮ್ಮ ಹಕ್ಕಿನ ವಿಷಯಕ್ಕೆ ಬಂದಾಗ ನಾವು ಇದನ್ನು 35 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಹೋರಾಟದ ಪ್ರತಿಫಲವಾಗಿ ನಮಗೆ 6% ಕೊಟ್ಟಿದ್ದಾರೆ. ಒಂದು ಕಡೆಗೆ ಸಮಾಧಾನ ಇದ್ರೂ ಕೂಡ ಇನ್ನೊಂದು ಕಡೆಗೆ ಅಸಮಾಧಾನ ಇದೆ ನಮಗೆ. ಯಾಕೆಂತಂದರೆ ಅಲೆಮಾರಿಗಳನ್ನು ತೊಂದರೆ ಕೊಟ್ಟರು, ಅಲೆಮಾರಿಗಳನ್ನು ದೂರ ಇಟ್ಟರು, ಅಲೆಮಾರಿಗಳ ಹಕ್ಕನ್ನು ಕಿತ್ಕೊಂಡ್ರು. ಆ ಅಲೆಮಾರಿಗಳನ್ನು ತಗೊಂಡೋಗಿ ಬಲಿಷ್ಠವಾಗಿರ್ತಕ್ಕಂಥ ಗುಂಪಿನಲ್ಲಿ ಸೇರಿಸಿರೋದ್ರಿಂದ ಇವರು ಅಲ್ಲಿ ಆ ಹಕ್ಕುಗಳನ್ನು, ಅವಕಾಶಗಳನ್ನು ಪಡಲಿಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು ಎಲ್ಲರೂ ಸೇರ್ಕೊಂಡು ಅಲ್ಲಿ ಏನಾದರೂ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಅವರಿಗೆ ಸಪ್ರೇಟ್ 1% ಕೊಡಲೇಬೇಕಂತಕ್ಕಂಥದ್ದು ಒಕ್ಕೊರಲಿನಿಂದ ಇವತ್ತು ನಾವು ಹೋರಾಟಕ್ಕೆ ಮತ್ತೆ ಸಿದ್ಧರಾಗಿದ್ದೀವಿ. ಸಮಾನತೆ ಕಾಣಬೇಕಂತಂದ್ರೆ ಈ ಒಳ ಮೀಸಲಾತಿ ಸಮಾನತೆ ಇದೆಯಾ ಏನಾದರೂ? ಒಳ ಮೀಸಲಾತಿಯಿಂದ ಮಾತ್ರ ಎಲ್ಲರಿಗೂ ಅವಕಾಶ ಸಿಗಲಿಕ್ಕೆ ಸಾಧ್ಯ. ಅದು ಬಿಟ್ಟರೆ ಎಲ್ಲರನ್ನು ತಗೊಂಡೋಗಿ ಒಂದು ಗುಂಪಲ್ಲಿ ಹಾಕ್ತಾರೆ. ಆ ಗುಂಪಿನಲ್ಲಿ ಬಲಿಷ್ಠರು ಅದನ್ನು ಕಿತ್ಕೊಂಡು ತಿಂತಾರೆ, ಬಲಹೀನರು ಎಲ್ಲೋ ಬಿದ್ದು ಬಿಡ್ತಾರೆ, ಅವರು ಹಂಗೆ ಸರಿ ಹೋಗ್ತಾರೆ. ಹಂಗಾಗಿ ಈ ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಮಾದಿಗರಿಗೆ ಇವತ್ತು ದತ್ತಾಂಶ ಕ್ರೋಢೀಕರಿಸಿ ನಾಗಮುಂದಾಸರು ಹೇಳಿರ್ತಕ್ಕಂಥ 1.5% ಮಾತ್ರ ನಮಗೆ ಮೀಸಲಾತಿ ದೊರಕಿರ್ತಕ್ಕಂಥದ್ದು. ಆ 1.5% ಮೀಸಲಾತಿಯಲ್ಲೇ ಇವತ್ತು ಇಷ್ಟು ಮಟ್ಟಿಗೆ ನಾವು ವಿದ್ಯೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಅವಕಾಶ ಪಡ್ಕೊಂಡಿದ್ದೀವಿ. ಆದರೆ ಅಲೆಮಾರಿಗಳು ಯಾವುದೇ ವಿದ್ಯೆ ಉದ್ಯೋಗ ಇರಲಾರ್ದಂಗೆ, ಆ ಒಂದು ಮೀಸಲಾತಿ ಗಂಧ ಗಾಳಿ ಗೊತ್ತಿರಲಾರ್ದಂಗೆ ಪಾಪ ಯಾವುದ್ಯಾವುದೋ ಊರುಗಳಿಗೆ ಓಡಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಒಳ ಮೀಸಲಾತಿ ಬೈಫರ್ಕೇಷನ್ ಆಗೋದ್ರಿಂದಲೇ ನಮಗೆಲ್ಲರಿಗೆ ಹಕ್ಕುಗಳು ಸಿಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಒಳ ಮೀಸಲಾತಿಗಾಗಿ 35 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಲಾಠಿ ಏಟನ್ನು ತಿಂದಿದ್ದೀವಿ, ರಸ್ತೆ ರೋಕೋಗಳನ್ನು ಮಾಡಿದ್ದೀವಿ, ಪಾದಯಾತ್ರೆಗಳನ್ನು ಮಾಡಿದ್ದೀವಿ, ಸಾಕಷ್ಟು ಕೇಸ್ಗಳನ್ನು ಹಾಕೊಂಡಿದ್ದೀವಿ. ಅದು ಒಂದು ದೊಡ್ಡ ಚರಿತ್ರೆ ಇದೆ ನಮ್ಮ ಸಮುದಾಯದಲ್ಲಿ. ಆ ಚರಿತ್ರೆ ನಿರ್ಮಾಣ ಮಾಡ್ತೀವಿ ಈ ರಾಜ್ಯದಲ್ಲಿ. ಹಾಗಾಗಿ ನಮಗೊಂದು ಕಡೆಗೆ ಸಮಾಧಾನ ಇದ್ದರೂ ಕೂಡ ಇನ್ನೊಂದು ಕಡೆಗೆ ಅಸಮಾಧಾನ ಇದೆ. ಆ ಅಲೆಮಾರಿಗಳ ಜೊತೆ ನಾವಿದ್ದೀವಿ, ನಮ್ಮ ಸಮುದಾಯ ಯಾವಾಗಲೂ ಅವ್ರ ಜೊತೆಗಿರುತ್ತೆ. ಅವರಿಗೆ ಯಾವುದೇ ರೀತಿ ಅನ್ಯಾಯಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.